ಅಸಿಡಿಟಿ ಪ್ರಾಬ್ಲಮ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದ್ರೆ ಸೊ ಈ ಆಸನಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಐತೆ ಅದು ಕಡಿಮೆ ಆಗ್ತೈತಿ. ಆಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನೈತಲ್ಲ ಅದು ಇಂಪ್ರೂವ್ಮೆಂಟ್ ಆಗ್ತೈತ್ರಿ. ಸೊ ಸೀದಾ ಕೂತ್ಕೋರಿ ಈ ರೀತಿ ದಂಡಾಸನ ಸ್ಥಿತಿ ಅಂತಾರೆ ಇದಕ್ಕೆ. ಎರಡೂ ಕೈಗಳು ನಿಮ್ಮ ಬಾಜುಕಿರ್ಲಿ, ಎರಡೂ ಪಾದಗಳು ನಿಮ್ಮ ಕಡೆ ತಗೋರಿ. ಸೀದಾ ಕೂತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ವಜ್ರಾಸನ ಸ್ಥಿತಿ. ಫಸ್ಟ್ ರೈಟ್ ಲೆಗ್ ಅನ್ನು ಫೋಲ್ಡ್ ಮಾಡ್ಕೋರಿ ನಿಧಾನವಾಗಿ. ಸೊ ನೆಕ್ಸ್ಟ್ ಲೆಫ್ಟ್ ಲೆಗ್ ಈ ರೀತಿ ಕುತ್ಕೋಬೇಕು. ಸೊ ನಿಮ್ಗೆ ಈ ರೀತಿ ಕುತ್ಕೊಳಕ್ ಆಗ್ತಾ ಇಲ್ಲ, ಪೇನ್ ಆಗ್ತಾ ಇದೆ ಅಂತಂದ್ರೆ ಇಲ್ಲೊಂದು ದಿಂಬ್ ಇಟ್ಕೋರಿ, ಅಥವಾ ಇಲ್ಲ ಆಂಕಲ್ ಕಡೆ ಏನೈತಲ್ಲ ಒಂದು ಮೆತ್ತನ ಬಟ್ಟೆ ಅಥವಾ ಟವಲ್ ಇಟ್ಕೋಬಹುದು. ಸೀದಾ ಕೂತ್ಕೊಳ್ಳಿ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ರಿ, ಕಣ್ಗಳನ್ನ ಮುಚ್ಚಿರ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಉಸಿರಾಟದ ಕಡೆ ಗಮನ ಇರಲಿ. ಸೊ ಈ ಆಸನದೊಳಗೆ ನೀವು 1 ನಿಮಿಷ, 1.5 ನಿಮಿಷ, 2 ನಿಮಿಷ, 3 ನಿಮಿಷ ಆದ್ರೂ ಕೂತ್ಕೋಬಹುದು. ಆಮೇಲೆ ಈ ಆಸನ ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕಂತೇನಿಲ್ಲ, ಊಟ ಮಾಡಿದ ತಕ್ಷಣನೂ ಮಾಡಬಹುದಂತ ಆಸನ ಇದು. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನ ಅಂದ್ರ ಟ್ವಿಸ್ಟಿಂಗ್ ಮಾಡೋಣ ಇದ ಸ್ಥಿತಿ ಒಳಗ. ಇಲ್ಲಿ ಬ್ರೀದ್ ಇನ್ ಮಾಡ್ತಾ ಎರಡೂ ಕೈಗಳನ್ನ ಮೇಲ್ ತಗೋರಿ ರೀತಿ. ಬ್ರೀದ್ ಔಟ್ ಮಾಡ್ತಾ ಲೆಫ್ಟ್ ಹ್ಯಾಂಡ್ ಐತೆಲ್ಲ ರೈಟ್ ಲೆಗ್ ಮೇಲೆ ಇಟ್ಕೋರಿ. ಇನ್ನೊಂದ್ ಕೈ ನಿಮ್ಮ ಬೆನ್ನಿನ ಹಿಂದೋಗ್ರಿ, ಟ್ವಿಸ್ಟ್ ಆಗ್ಬೇಕು. ಮತ್ತೆ ಬ್ರೀದ್ ಇನ್ ಮಾಡ್ತಾ ಎರಡೂ ಕೈಗಳ ಮೇಲೆ ಸೆಂಟರ್ ಬರ್ತೀರಿ. ಬ್ರೀದ್ ಔಟ್ ಮಾಡ್ತಾ ಯುವರ್ ಲೆಫ್ಟ್. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ರೀತಿ ನೀವು 5 ರಿಂದ 8 ಬಾರಿ ಮಾಡ್ಬೋದು. ವಾಪಸ್ ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಒಂದು ಆಸನ ಪವನ ಮುಕ್ತಾಸನ. ಸೊ ಒಂದೊಂದು ಕಾಲು ಬಿಡಿಸ್ಕೋರಿಲೆ. ಸೊ ಇದನ್ನ ಮತ್ತೆ ನೀವು ರಿಪೀಟ್ ಮಾಡ್ಬೋದು ಇನ್ನೊಂದ್ಸಲ. ಅಂದ್ರೆ ಈಗ ಪವನ ಮುಕ್ತಾಸನ ಮಾಡಿ ಮತ್ತೆ ವಜ್ರಾಸನ ಸ್ಥಿತಿ ಒಳಗೆ ಬಂದು ನೀವು ರಿಪೀಟ್ ಮಾಡ್ಬೋದು ಇದನ್ನ. ಸೊ ನೆಕ್ಸ್ಟ್ ಮಲ್ಕೋತೀರಿ. ಮಲ್ಕೊಂಡ್ಮೇಲೆ ಎರಡೂ ಕಾಲು ಕ್ಲೋಸ್ ಇರಲಿ, ಎರಡೂ ಕೈಗಳು ನಿಮ್ಮ ಬಾಜುಕ. ಸೊ ನೆಕ್ಸ್ಟ್ ಇಲ್ಲಿಂದ ಬ್ರೀದ್ ಇನ್ ಮಾಡ್ತಾ ನಿಮ್ಮ ಕಾಲ್ಗಳು ಏನೈತಲ್ಲ ನಿಮ್ಮ ಐ ಲೆವೆಲ್ ತೊಗೊಂಬರ್ಬೇಕು. ಈ ರೀತಿ ನಿಧಾನವಾಗಿ ಎರಡೂ ಕಾಲನ್ನ ಒಮ್ಮೆ ಬ್ರೀದ್ ಇನ್, ಇನ್ಹೇಲ್ ಮಾಡ್ತಾ ಸ್ಲೋಲಿ ನಿಧಾನವಾಗಿ ಎರಡೂ ಕಾಲುಗಳನ್ನ ಈ ರೀತಿ ತೊಗೊಂಬರ್ರಿ. ಸೊ ನೆಕ್ಸ್ಟ್ ಬ್ರೀದ್ ಔಟ್ ಮಾಡ್ರಿ ಇಲ್ಲೇ. ಸೊ ನೆಕ್ಸ್ಟ್ ಎರಡೂ ಕಾಲನ್ನ ಬೆಂಡ್ ಮಾಡ್ಕೋತೀರಿ, ನೀ ಬೆಂಡ್ ಮಾಡ್ಕೋರಿ. ಸೊ ಪಾದ ಸ್ಟ್ರೆಚ್ ಮಾಡ್ರಿ ಮುಂದ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನ ಹಗ್ ಮಾಡ್ಕೋರಿ. ಸೊ ಹಗ್ ಮಾಡ್ಕೊಂಡ್ಮೇಲೆ ಇನ್ನೂ ಕಾಲು ನಿಮ್ಮ ಕಡೆ ಎಳ್ಕೋಬಹುದು. ಸೊ ಫಸ್ಟ್ ಈ ಸ್ಥಿತಿಗೆ ಬರ್ರಿ. ಸೊ ನೆಕ್ಸ್ಟ್ ಇಲ್ಲೇ ಬ್ರೀದ್ ಇನ್ ಮಾಡ್ತಾ ತಲೆ ಮತ್ತು ಬೆನ್ನು ಮೇಲೆ, ನಿಮಗೆ ಎಷ್ಟು ಸಾಧ್ಯ ಬೇಕಿತ್ತು ಅಷ್ಟ ಬ್ರೀದ್ ಇನ್ ಮಾಡ್ತಾ ಮೇಲ್ ಬರ್ತೀರಿ. ಬ್ರೀದ್ ಔಟ್ ಮಾಡ್ರಿ ಇಲ್ಲಿ, ಸಹಜವಾದ ಉಸಿರಾಟ ಇರ್ಲಿ. ಇಲ್ಲಿ 5 ಕೌಂಟ್ ಇರ್ಬೋದು ನೀವು. 1 2 3 4 5. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ಒಮ್ಮೆ ಕೈ ಕಾಲೆಲ್ಲ ಬಿಡಿಸ್ಕೋಬೇಡ್ರಿ. ಮೊದ್ಲ ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಕೆಳಗ್ ಬರ್ರಿ, ತಲೆ ಕೆಳಗ್ ಬರ್ಲಿ. ನಂತರ ಕೈ ಬಿಡಿಸ್ಕೋರಿ, ನಂತರ ಕಾಲನ್ನ ಬಿಡಿಸ್ಕೊಂಡು ಜಾಸ್ತಿ. ಸೊ ನೆಕ್ಸ್ಟ್ ನೀವು ಇದನ್ನ ಇನ್ನೊಂದು ರೀತಿ ಮಾಡ್ಬೋದು. ಯಾಕಂತಂದ್ರೆ ಈ ರೀತಿ ಒಮ್ಮೆ ಕಾಲ್ ಮ್ಯಾಲ್ ತೊಗೊಳಕ್ ಬರಂಗಿಲ್ಲಪ್ಪ ನಮ್ಗಂತಂದ್ರ ಸೊ ರೀತಿ ಎರಡೂ ಕಾಲನ್ನ ಫೋಲ್ಡ್ ಮಾಡ್ಕೋರಿ. ಮೊದ್ಲು ಫೋಲ್ಡ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋರಿ. ಎರಡೂ ಕಾಲ್ಗಳನ್ನ ಫೋಲ್ಡ್ ಮಾಡ್ಕೋರಿ, ಕ್ಲೋಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿಂದ ಬ್ರೀದ್ ಇನ್ ಮಾಡ್ತಾ ಎರಡೂ ಕಾಲ್ಗಳನ್ನ ನಿಮ್ ಕಡೆ ತಗೋರಿ. ಬ್ರೀದ್ ಔಟ್ ಮಾಡ್ರಿ. ಮತ್ತೆ ಇಲ್ಲಿಂದ ಈ ರೀತಿ ಹಗ್ ಮಾಡಿ ಬ್ರೀದ್ ಇನ್, ಬ್ರೀದ್ ಇನ್ ಮಾಡ್ತಾ ನಿಧಾನ ಮೇಲ್ ಬರ್ರಿ. ಬ್ರೀದ್ ಔಟ್ ಮಾಡ್ರಿ. ಮ್ಯಾಲ್ ಬಂದ್ಮೇಲೆ ನಿಮಗೆ ಎಷ್ಟು ಸಾಧ್ಯ ಬೇಕಿತ್ತು ಅಷ್ಟೇ ಬರ್ರಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಸಹಜವಾದ ಉಸಿರಾಟದೊಂದಿಗೆ 1ನೇ ರೌಂಡಿಗೆ 5 ಕೌಂಟ್ ಒಳಗೆ ಸ್ಟೇ ಇರ್ರಿ. 2ನೇ ರೌಂಡಿಗೆ 8 ಕೌಂಟ್ ತನ ಸ್ಟೇ ಇರಾಕ ಪ್ರಯತ್ನ ಮಾಡ್ರಿ. ಪ್ರಯತ್ನ ಅಷ್ಟ, ನಿಮ್ಗೆ ಸಾಧ್ಯ ಆದ್ರೆ ಮಾಡೋದು, ಇಲ್ಲಾಂದ್ರೆ ಬಿಟ್ಬಿಡೋದು. ಸೊ ನೆಕ್ಸ್ಟ್ ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ತಲೆ ಕೆಳಗ ಕೈ ಬಿಡಿಸ್ಕೋರಿ, ಕಾಲ್ ಬಿಡಿಸ್ಕೋರಿ, ಕಾಲ್ಗಳನ್ನ ಜಾಸ್ತಿ. ಸೊ ಈ ರೀತಿ ನೀವು ನಿಮ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಮತ್ತು ಅಸಿಡಿಟಿ ಪ್ರಾಬ್ಲಮ್ ಇತ್ತಂತಂದ್ರೆ ಸೊ ಈ 2 ಆಸನಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ. ವಜ್ರಾಸನ ಏನೈತಲ್ಲ ಅದನ್ನ ನೀವು ಹೊಟ್ಟೆ ಊಟ ಮಾಡಿದಾಗೂ ಮಾಡ್ಬೋದು, ಅಥವಾ ಊಟ ಮಾಡದೇ ಇದ್ದಾಗೂ ಮಾಡ್ಬೋದು. ಅಂದ್ರೆ ಊಟ ಆದ ತಕ್ಷಣ ನೀವು ಮಾಡ್ಬೋದು. ಪವನ ಮುಕ್ತಾಸನ ಮಾತ್ರ ನೀವು ಊಟದ ನಂತರ ಅಂದ್ರೆ 2 ತಾಸು ಗ್ಯಾಪ್ ಇರಬೇಕು, ಅವಾಗ ನೀವು ಪ್ರಾಕ್ಟೀಸ್ ಮಾಡ್ರಿ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.